ಹನುಮಂತನು ಮಹಾನ್ ಪರಾಕ್ರಮಿ, ಅತ್ಯಂತ ಧೈರ್ಯಶಾಲಿ ಎಂಬುದು ನಮಗೆ ತಿಳಿದಿರುವ ವಿಚಾರ. ಹನುಮಂತನ ತಂದೆತಾಯಿಯ ಬಗ್ಗೆ ಈಗಾಗಲೇ ಅನೇಕರಿಗೆ ತಿಳಿದಿರುತ್ತದೆ. ಆದರೆ ಹನುಮಂತನ ಸಹೋದರರ ಬಗ್ಗೆ ನಿಮಗೆ ಗೊತ್ತಾ? ಹನುಮಂತನಿಗೆ ಎಷ್ಟು ಜನ ಸಹೋದರರಿದ್ದರು? ಹನುಮಂತನ ಸಹೋದರರ ಹೆಸರುಗಳೇನು? ಅವರ ಶಕ್ತಿಯ ಬಗ್ಗೆ ನಿಮಗೇನಾದರೂ ಗೊತ್ತೇ? ಹನುಮಂತನನ್ನು ರಾಮನ ಪರಮಭಕ್ತ, ನಿರ್ಭೀತ ದೇವ, ಅಪ್ರತಿಮ ವೀರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಹನುಮಂತನಿಗೆ ಸಮರ್ಪಿತವಾದ ದೇವಾಲಯಗಳಿಂದ ಹಿಡಿದು ಆತನ ಬಾಲ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳನ್ನು ನಾವು ಕೇಳಬಹುದು ಅಥವಾ ಓದಬಹುದು. ಆದರೆ ಅನೇಕರಿಗೆ ಹನುಮಂತ ಒಬ್ಬಂಟಿಯಲ್ಲವೆಂಬುದು ಇಂದಿಗೂ ತಿಳಿದಿಲ್ಲ. ಬ್ರಹ್ಮಾಂಡ ಪುರಾಣದಂತಹ ಪ್ರಾಚೀನ ಪೌರಾಣಿಕ ಕಥೆಗಳಲ್ಲಿ ಹನುಮಂತನು ಒಬ್ಬಂಟಿಯಲ್ಲ, ಆತನಿಗೆ ಬರೋಬ್ಬರಿ 5 ಜನ ಸಹೋದರರು ಇದ್ದರು ಎಂದು ಹೇಳಲಾಗಿದೆ. ಹನುಮಂತನ ಈ 5 ಜನ ಸಹೋದರರೂ ಕೂಡ ಹನುಮಂತನಂತೆ ಅತ್ಯಂತ ಶಕ್ತಿಶಾಲಿಗಳು, ಪ್ರತಿಭಾನ್ವಿತರು ಮತ್ತು ಶ್ರದ್ಧಾಭರಿತರೂ ಆಗಿದ್ದರು. ಆದರೆ ಈ ವಿಚಾರದಲ್ಲಿ ವಿಚಿತ್ರವೆನಿಸುವುದೇನೆಂದರೆ, ಹನುಮಂತನ ಈ 5 ಜನ ಸಹೋದರರ ಬಗೆಗಿನ ಉಲ್ಲೇಖವು ತುಂಬಾನೇ ವಿರಳವೆಂದು ಹೇಳಬಹುದು. ಹನುಮಂತನ ಸಹೋದರರ ಬಗೆಗಿನ ಈ ವಿಚಾರಗಳು ನಿಮಗೂ ತಿಳಿದಿದೆಯೇ ನೋಡಿ. ಹನುಮಂತನ ಮೊದಲನೇ ಸಹೋದರನ ಹೆಸರು ಮತಿಮಾನ. ಹನುಮಂತನ ಈ ಸಹೋದರನು ಅತ್ಯಂತ ತೀಕ್ಷ್ಣವಾದ ಮನಸ್ಸನ್ನು ಮತ್ತು ಆಳವಾದ ಬುದ್ಧಿವಂತಿಕೆಯನ್ನು ಹೊಂದಿದ್ದನು. ಹನುಮಂತನು ತನ್ನ ಕ್ರಿಯೆಯ ಮೂಲಕ ಶಕ್ತಿಯನ್ನು ತೋರಿಸಿದರೆ, ಮತಿಮಾನನು ಕಾರ್ಯನಿರ್ವಹಿಸುವ ಮೊದಲು ಆಲೋಚನಾ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಅವನು ಯಾವುದೇ ಸಂದರ್ಭದಲ್ಲೂ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮತ್ತು ತಂತ್ರವನ್ನು ರೂಪಿಸುವಲ್ಲಿ ಪ್ರತಿಭಾನ್ವಿತನಾಗಿದ್ದನು. ಅನೇಕ ವಿಧಗಳಲ್ಲಿ ಅವನು ಗುಂಪಿನ ಶಕ್ತಿಯನ್ನು ಸಮತೋಲನಗೊಳಿಸಿದನು. ಮತಿಮಾನನ ಉಪಸ್ಥಿತಿಯು ಸಂದರ್ಭವನ್ನು ಎದುರಿಸಲು ಕೇವಲ ಶಕ್ತಿಯೊಂದೇ ಸಾಕಾಗುವುದಿಲ್ಲ, ಶಕ್ತಿಯೊಂದಿಗೆ ಬುದ್ಧಿವಂತಿಕೆಯೂ ಹೆಚ್ಚು ಮುಖ್ಯವಾಗಿರುತ್ತದೆ ಎಂಬುದನ್ನು ನೆನಪಿಸುತ್ತಾನೆ. ಹನುಮಂತನ ಎರಡನೇ ಸಹೋದರನಾದ ಶ್ರುತಿಮಾನನು ಜ್ಞಾನ ಮತ್ತು ಶಾಸ್ತ್ರದಲ್ಲಿ ಆಳವಾದ ಸಂಪರ್ಕವನ್ನು ಹೊಂದಿದ್ದನು. ಶ್ರುತಿಮಾನನು ವೇದ, ಮಂತ್ರಗಳಲ್ಲಿ ಹಾಗೂ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅಪಾರ ತಿಳುವಳಿಕೆಯನ್ನು ಪಡೆದುಕೊಂಡಿದ್ದನು. ಇತರರು ಯುದ್ಧವನ್ನು ನಡೆಸಿ ತಮಗೆ ಬೇಕಾದುದನ್ನು ಪಡೆದುಕೊಂಡರೆ, ಶ್ರುತಿಮಾನನು ತನ್ನ ವೇದ, ಶಾಸ್ತ್ರಗಳಲ್ಲಿನ ಜ್ಞಾನವನ್ನು ಬಳಸಿಕೊಂಡು ತನಗೆ ಬೇಕಾದುದನ್ನು ಪಡೆದುಕೊಂಡನು. ಶ್ರುತಿಮಾನನ ಪಾತ್ರವು ಉದ್ವೇಗಗೊಳ್ಳುವಂತಹದ್ದು ಅಲ್ಲದೇ ಇದ್ದರೂ ಅಗತ್ಯವಾಗಿತ್ತು. ಶ್ರುತಿಮಾನನು ಕಲಿಕೆ, ಶಿಸ್ತು ಮತ್ತು ಆಂತರಿಕ ಬೆಳವಣಿಗೆಯನ್ನು ಸಂಕೇತಿಸುತ್ತಾನೆ. ಇಂದಿನ ಜಗತ್ತಿನಲ್ಲಿ ಅವರ ಪಾತ್ರವು ನಿಜವಾದ ಶಕ್ತಿ ಜ್ಞಾನದಿಂದ ಬರುತ್ತದೆ ಎಂದೇ ನಮಗೆ ನೆನಪಿಸುತ್ತದೆ, ಏಕೆಂದರೆ ನೀವು ಏನನ್ನು ತಿಳಿದುಕೊಂಡಿದ್ದೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ಉನ್ನತಿ ನಿಂತಿರುತ್ತದೆ. ಕೇತುಮಾನನು ತನ್ನ ಶೌರ್ಯ ಹಾಗೂ ಸಾಟಿಯಿಲ್ಲದ ಹೋರಾಟದ ಕೌಶಲ್ಯದಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದನು. ಯುದ್ಧ ಪ್ರಾರಂಭವಾಗುವುದಕ್ಕೂ ಮುನ್ನವೇ ಯೋಧರು ಅವನನ್ನು ನೋಡಿ ಭಯಪಡುತ್ತಿದ್ದರು. ಕೇತುಮಾನನಲ್ಲಿನ ಅತಿಯಾದ ಧೈರ್ಯದಿಂದಾಗಿ ಆತನನ್ನು ತಡೆಯುವುದು ಕಷ್ಟಕರವಾಗಿತ್ತು. ಕೇತುಮಾನನನ್ನು ವಿಶೇಷವಾಗಿಸಿದ್ದು, ಅವಶ್ಯಕವಾಗಿಸಿದ್ದು ಅವನಲ್ಲಿನ ಶಕ್ತಿ ಮಾತ್ರ, ಅಲ್ಲದೆ ಇದರೊಂದಿಗೆ ಅವನಲ್ಲಿನ ನಿರ್ಭಯತೆ. ಕೇತುಮಾನನು ಎಂದಿಗೂ ತನ್ನ ಕೆಲಸಗಳಿಂದ ಹಿಂದೆ ಸರದವನಲ್ಲ. ಕೇತುಮಾನನ ಕಥೆಯು ನಮ್ಮಲ್ಲಿ ಧೈರ್ಯವನ್ನು ಹೆಚ್ಚಾಗಿಸುತ್ತದೆ. ಹನುಮಂತನ 4ನೇ ಸಹೋದರ ಗತಿಮಾನ. ಈತ ಯಾರಿಂದಲೂ ತಡೆಯಲಾರದಷ್ಟು ಅಥವಾ ನಂಬಲಾಗದಷ್ಟು ವೇಗಕ್ಕೆ ಹೆಸರುವಾಸಿಯಾಗಿದ್ದನು. ಗತಿಮಾನನು ಯಾರಿಂದಲೂ ಊಹಿಸಲಾಗದಷ್ಟು ವೇಗವನ್ನು ಹೊಂದಿದ್ದನು. ತುರ್ತು ಸಂದರ್ಭದಲ್ಲಿ ಗತಿಮಾನನನ್ನು ಅನೇಕರು ಅವಲಂಬಿಸಿದ್ದರು. ಗತಿಮಾನನ ಸಾಮರ್ಥ್ಯವು ಅಸಾಧ್ಯವಾದುದನ್ನು ಸಾಧ್ಯ ಮಾಡಿಸುವಷ್ಟು ಶಕ್ತಿಯನ್ನು ಹೊಂದಿತ್ತು. ಗತಿಮಾನನ ವಿಷಯದಲ್ಲಿ ವೇಗವು ಕೇವಲ ದೈಹಿಕ ಅಂಶವಲ್ಲ, ಅದು ಸ್ಪಂದಿಸುವಿಕೆಯ ಬಗ್ಗೆ. ಜೀವನದಲ್ಲಿ ಸಮಯವು ಶಕ್ತಿಯಷ್ಟೇ ಮುಖ್ಯವಾಗಿರುತ್ತದೆ, ಏಕೆಂದರೆ ನೀವು ಏನನ್ನು ತಿಳಿದುಕೊಂಡಿದ್ದೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ಉನ್ನತಿ ನಿಂತಿರುತ್ತದೆ. ಧೃತಿಮಾನನು ತನ್ನ ಧೈರ್ಯ ಹಾಗೂ ಆಳವಾದ ನಿಷ್ಠೆಗೆ ಹೆಸರುವಾಸಿಯಾಗಿದ್ದನು. ಅವನು ತನ್ನ ಕರ್ತವ್ಯ ನಿಷ್ಠೆಯನ್ನು ಎಂದಿಗೂ ಬಿಟ್ಟುಕೊಟ್ಟವನಲ್ಲ, ಎಂತಹುದ್ದೇ ಸಂದರ್ಭ ಎದುರಾದಾಗಲೂ ಬಲವಾಗಿ ನಿಂತವನು. ಧೃತಿಮಾನನು ತನ್ನ ಶಕ್ತಿಯನ್ನು ಕೇವಲ ದೈಹಿಕ ಶಕ್ತಿಯಿಂದಲ್ಲ, ಅವನು ಬದ್ಧತೆಯಿಂದ ಪಡೆದುಕೊಂಡಿದ್ದನು. ನಿಷ್ಠೆಯು ಅವನನ್ನು ಮುರಿಯಲಾರದವನನ್ನಾಗಿ ಮಾಡಿತು. ವಿಷಯಗಳು ಕಷ್ಟಕರವಾದಾಗ ನಿಜವಾದ ಶಕ್ತಿ ದೃಢವಾಗಿರುವುದು ಎಂಬ ಕಲ್ಪನೆಯು ಅವನ ಪಾತ್ರವು ಪ್ರತಿಬಿಂಬಿಸುತ್ತದೆ, ಏಕೆಂದರೆ ನಿಷ್ಠೆಯನ್ನು ಸೌಕರ್ಯದಲ್ಲಿ ಪರೀಕ್ಷಿಸಲಾಗುವುದಿಲ್ಲ, ಅದು ಸವಾಲುಗಳಲ್ಲಿ ಸಾಬೀತಾಗುತ್ತದೆ. ಹನುಮಂತನು ಈ ಮೇಲಿನ 5 ಜನ ಸಹೋದರರನ್ನು ಹೊಂದಿದ್ದನು. ಈತನ ಪ್ರತಿಯೊಬ್ಬ ಸಹೋದರನೂ ಅವರದ್ದೇ ಆದ ವಿಶಿಷ್ಟವಾದ ಹಾಗೂ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದ್ದರು. ಪೌರಾಣಿಕ ಕಥೆಗಳಲ್ಲಿ ಹನುಮಂತನ ಈ 5 ಜನ ಸಹೋದರರ ಬಗೆಗಿನ ಉಲ್ಲೇಖವು ತುಂಬಾನೇ ವಿರಳವೆಂದು ಹೇಳಬಹುದು. ಹನುಮಂತನ 5 ಜನ ಸಹೋದರರಲ್ಲಿ ಪ್ರತಿಯೊಬ್ಬ ಸಹೋದರನೂ ಹನುಮಂತನಷ್ಟೇ ಶಕ್ತಿಯನ್ನೂ ಧೈರ್ಯವನ್ನೂ ಪಡೆದುಕೊಂಡಿದ್ದರು.